ಅಬಕಾರಿ ಇಲಾಖೆಯ ವಿರುದ್ಧ ಮಹಿಳಾ ಮಣಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾರ್ ಮುಚ್ಚಬೇಕು ಅಂತ ಮಹಿಳೆಯರು ಈಗ ಬೀದಿಗೆ ಇಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಲಿಂಗಧೀರನಹಳ್ಳಿ ಡಿ ಗ್ರೂಪ್ ನೌಕರರ ಬಡಾವಣೆ. ಈ ಬಡಾವಣೆಯಲ್ಲಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಗರಂ ಆದ್ರು. ಡಿ ಗ್ರೂಪ್ ನೌಕರರ ಬಡಾವಣೆಯಲ್ಲಿ ಸಪ್ತಗಿರಿ ಟಾನಿಕ್ ಬಾರ್ ಓಪನ್ ಆಗಿದೆ. ಈ ಬಾರ್ ಕ್ಲೋಸ್ ಆಗಬೇಕು, ನಮ್ಮ ಏರಿಯಾದಲ್ಲಿ ಯಾವುದೇ ರೀತಿಯ ಬಾರ್ ಬೇಡ ಅಂತ ಅಂದ್ರೂ ಕೂಡ ಡೋಂಟ್ ಕೇರ್, ಇದು ರೆಸಿಡೆನ್ಷಿಯಲ್ ಏರಿಯಾ, ಬಾರ್ ಬೇಡ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಹಿಳೆಯರಿಗೆ ಹೆದರಿ ಶಟರ್ ಮುಚ್ಚಿದ ಬಾರ್ ಸಿಬ್ಬಂದಿ. ಬೆಂಗಳೂರಿನಲ್ಲಿ ರಸ್ತೆಗೂ ಗಲ್ಲಿಗೂ ಕೂಡ ಬಾರ್ಗಳಾಗಿರ್ಬೇಕಾದ್ರೆ ಅಂದ್ರಳ್ಳಿಯ ಡಿ ಗ್ರೂಪ್ ನೌಕರರ ಸಂಘದ ಒಂದು ಬಡಾವಣೆಯಲ್ಲಿ ಮಾತ್ರ ನಮಗೆ ಬಾರ್ ಬೇಡ ಅಂತೇಳಿ ಇವತ್ತು ಸಾಕಷ್ಟು ಜನ ಸ್ಥಳೀಯರು ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸಪ್ತಗಿರಿ ಟಾನಿಕ್ ಅಂತ, ಇದು ಯಾರಿಗೆ ಯಾವ ರೀತಿಯಾದಂಥ ಎನರ್ಜಿ ಟಾನಿಕ್ ಆಗಿದೆಯೋ ಅಂತ ಗೊತ್ತಿಲ್ಲ, ಆದರೆ ಈ ಟಾನಿಕ್ ನಮಗಂತೂ ಬೇಡ, ಇದರಿಂದ ಇಲ್ಲಿನ ವಾತಾವರಣ ಎಲ್ಲ ಹಾಳಾಗುತ್ತೆ, ದಯಮಾಡಿ ಇದನ್ನ ಮುಚ್ಚಿಸಿ ಅಂತೇಳಿ ಸಾಕಷ್ಟು ಜನ ಸ್ಥಳೀಯರು ಸೇರಿದ್ದಾರೆ. ಮೇಡಮ್, ನೀವು ಈ ಬಾರ್ ಬೇಡ ಅಂತ ಇವತ್ತು ನೀವೆಲ್ಲ ಸ್ಥಳೀಯರು ಸೇರಿ ಪ್ರೊಟೆಸ್ಟ್ ಮಾಡ್ತಿದ್ದೀರಾ, ಇದಕ್ಕೆ ಮುಖ್ಯ ಕಾರಣ ಏನು? ಮುಖ್ಯ ಕಾರಣ ತುಂಬ ತೊಂದರೆ ಆಗುತ್ತೆ ಮೇಡಮ್. ಇಲ್ಲಿ ನಾವು ಸ್ಥಳೀಕರು ಎಲ್ಲರೂ ಸೇರಿ ಕೊಟ್ಟಿದ್ದೀವಿ, ಮಾಡಬಾರ್ದು ಅಂತಲೇ ಕೊಟ್ಟಿದ್ದೀವಿ. ಬಟ್ ಆದರೂ ಇವರು ಗೊತ್ತಿಲ್ಲದೆ ರಾತ್ರಿ ಬಾರ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಮಹಿಳೆಯರು ಓಡಾಡ್ತೀವಿ, ಸ್ಕೂಲ್ ಮಕ್ಕಳಿದ್ದಾರೆ. ಬಟ್ ಒಂದು ಮೇನ್ ರೋಡ್ ಆಗಿರೋದ್ರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಸುತ್ತಮುತ್ತ ತುಂಬ ಬಾರ್ಗಳಿದ್ದಾವೆ. ನಾವು ಹೇಳ್ತಾನೆ ಇದ್ವಿ, ಕಂಪ್ಲೇಂಟ್ ಶಾಸಕರು ಕೂಡ ಗಮನ ತಂದಿದ್ದಾರೆ, ಮಾಡಬಾರ್ದು ಅಂತ ಅವರು ಕೂಡ ಹೇಳಿದ್ದಾರೆ ಶಾಸಕರು. ಆದರೂ ಕೂಡ ಇವ್ರು ಮಾಡಿದ್ದಾರೆ. ನಮ್ಗೆ ದಯವಿಟ್ಟು ಈ ಬಾರ್ ಬೇಡ ಮೇಡಮ್, ನಾವೆಲ್ಲರೂ ಇದಕ್ಕೆ ರೆಡಿ ಇದ್ದೀವಿ. ಇವತ್ತೆಲ್ಲ ನಾಳೆ ಈ ಬಾರ್ ಮುಚ್ಚಲೇಬೇಕು ಮೇಡಮ್. ಇದು ಡಿ ಗ್ರೂಪ್ ಅಂದರೆ ಹೊರಗಡೆಯಿಂದ ಸಿಟಿ ಕಡೆಯಿಂದ ಇರೋರು ಈ ಡಿ ಗ್ರೂಪಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಸೈಟ್ ತಗೋತಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ಕಟ್ತಾರೆ. ಯಾಕೆ? ಇಲ್ಲಿ ಲೇಔಟ್ ಚೆನ್ನಾಗಿದೆ, ಆ ಸಿಟಿಲಿ ನಮ್ಗೆ ಇರೋಕ್ಕಾಗಲ್ಲ, ಇದೊಂದು ಲೇಔಟು ಅಂತ ಬಂದು ಮನೆ ಕಟ್ಕೊಂಡಿರ್ತಾರೆ. ಇವರು ಏಕಾಏಕಿ ಬಾರ್ ಮಾಡಿದರೆ ಏನು ಮಾಡೋದು ಮೇಡಮ್ ಹೇಳಿ? ಹೆಂಗೆ ನಿವಾಸಿಗಳು ಇರ್ತಾರೆ, ಹೆಂಗೆ ವಾಸ ಮಾಡ್ತಾರೆ? ಇಲ್ಲಿ MLA ಅವ್ರು ಪರ್ಮಿಷನ್ ಕೊಟ್ಟಿಲ್ಲ, BBMP ಪರ್ಮಿಷನ್ ಕೊಟ್ಟಿಲ್ಲ, ಬೆಸ್ಕಾಂ ಕೊಟ್ಟಿಲ್ಲ. ಇವರು ಒಂದು ಒಳಗಡೆ ದುಡ್ಡು ಕೊಟ್ಕೊಂಡು ಇವರು ಓಪನ್ ಮಾಡಿದರೆ ಇಲ್ಲಿವರೆಗೂ ಯಾರನ್ನೂ ಓಪನ್ ಮಾಡೋಕ್ಕೆ ಇಲ್ಲಿವರೆಗೂ ಬಿಟ್ಟಿಲ್ಲ, ಏನೂ ತೊಗೊಂಡಿಲ್ಲ, GST ತೊಗೊಂಡಿಲ್ಲ. ಇವ್ರು ಒಳಗಡೆನೆ ದುಡ್ಡು ಕೊಟ್ಕೊಂಡು ಇವ್ರು ಓಪನ್ ಮಾಡ್ಕೊಂಡಿದ್ದಾರೆ. ಇವರ ಒಂದು ಹತ್ತೇನೋ ಬಾರ್ ಇದಾವಂತೆ, ಅದು ಓಕೆ, ನಮಗೆ ಬೇಕಿಲ್ದಿದ್ದ ವಿಷಯ ಮೇಡಮ್. ಈ ಬಾರ್ ಓಪನ್ ಆಗಿದೆ ಅಂದರೆ ಎಲ್ಲ ಜನಕ್ಕೂ ತೊಂದರೆ ಆಗ್ತಿದೆ. ಈ ಬಾರ್ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ನಾವು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಇಲ್ಲಿರೋ ನಿವಾಸಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೂ ಬಿಡಲ್ಲ. ಫಸ್ಟ್ ವರ್ಷಗಳ ಕಾಲನೂ ಕೂಡ ಇಲ್ದಾನೆ ಇರುವಂತ ಪರ್ಮಿಷನ್ ಇವ್ರಿಗೆ ಮಾತ್ರ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಏನಂತೀರ? ಯಾರು ಪರ್ಮಿಷನ್ ಕೊಟ್ಟೇ ಇಲ್ಲ. ಅಧಿಕಾರಿಗಳು ಯಾರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರು ಅಷ್ಟೇ ಇವ್ರಿಗೆ ಅವಕಾಶ ಮಾಡಿಕೊಟ್ಟಿರೋದು. ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ ಕೊಟ್ಟಿಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟಿಂದ NOC ಕೊಟ್ಟಿಲ್ಲ, BBMPಯಿಂದ ಕೊಟ್ಟಿಲ್ಲ, ಬೆಸ್ಕಾಮಿಂದ ಇಲ್ಲ, ಯಾರೂ ಕೊಟ್ಟಿಲ್ಲ. ಶಾಸಕರು ಕೂಡ ಈ ಬಾರ್ಗಳು ಮಾಡೋದು ಮತ್ತು ಈ ಕ್ಲಬ್ಗಳು, ರಿಕ್ರಿಯೇಷನ್ ಕ್ಲಬ್ಸ್ ಏನಿದ್ದಾರೆ, ಇದು ಯಾವುದನ್ನು ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ಎಲ್ಲೂ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮ ಶಾಸಕರು, ಎಸ್ ಟಿ ಸೋಮಶೇಖರ್. ಸೊ ಇದು ಈಗ ನೋಡಿ, ಬಿಲ್ಡಿಂಗು ಫಿನಿಶ್ ಆಗಿಲ್ಲ. ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ 108 ಕಾನೂನು ಕೇಳೋಂಥವ್ರು ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.